ಲೋ ನವೀನ ಎಂತ ಏನು ಅನ್ಸುತ್ತೆ? ಲೋ ನವೀನ ಅಂದರೆ ನಮ್ಮ ಮನೆಯವ್ರು ಯಾರೋ ಕರೀತಾವ್ರೆ ಅನ್ಸುತ್ತೆ. ಹಂಗೆ ಅಷ್ಟೇ. ಸೊ ಆಗಿನ ಸಂಗೀತ ನಿರ್ದೇಶನಕ್ಕೂ ಈಗಿನ ಸಿನಿಮಾ ಆ್ಯಕ್ಟಿಂಗ್ ಏನು ಅನ್ಸುತ್ತೆ ಅಂತ? ಸುಮಾರು 13 ವರ್ಷಗಳ ಕನಸು ನನ್ನದೇ ಒಂದು ವೇದಿಕೆ ಕ್ರಿಯೇಟ್ ಮಾಡ್ಕೊಬೇಕಿತ್ತು. ಅಂದರೆ ನಾನು ನನ್ನನ್ನು ಹಿಂಗೆ ತೋರಿಸ್ಕೋಬೇಕು ಜನಗಳಿಗೆ. ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿರೋದಕ್ಕೆ ಒಂದು ದೊಡ್ಡ ಮನೆಯಿಂದ ಕಾಲ್ ಬಂದು ಅವರೇ ಸಿನಿಮಾ ನೋಡಿ ಅವರೇ ವಿಶ್ ಮಾಡಿದೆಯಲ್ಲ, ಭಾಳ ಸಂತೋಷ ಆಗೋಯ್ತು. ಇವತ್ತು ಎಷ್ಟೋ ಜನ ಅಪ್ಪು ಸರ್ ಫ್ಯಾನ್ಸ್ಗಳು ಮೇಡಮ್ ಹಾಕಿರೋ ಒಂದು ಟ್ವಿಟ್ಟಿಂದ ನನಗೆ ಲೋ ನವೀನ ಸಿನಿಮಾ ನೋಡಿ ಖುಷಿ ಆಯಿತು. ಎಷ್ಟು ಎಂಟರ್ಟೈನ್ಮೆಂಟ್ ಮೂವಿ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅಂತ ನಮ್ಗೆ ವಿಶ್ ಮಾಡಿರೋದು. ಸಂಜೆ ಸಿಗೋಣ ಹಂಗೆ ಇಲ್ಲಿ ಫೋನ್ ಮಾಡಿಸ್ತೀನಿ. ಏನಿಲ್ಲಿ ಅಂದರೆ ದಾವಣಗೆರೆಗೆ ನಾವು ಬರಬಾರ್ದಾ? ಬಾಗರು ಬರಬೇಡ ಅಂತ ಹೇಳಿದಾರೆ ಯಾರು? ಹಿಂದೆ ದಾವಣಗೆರೆ ದೋಸೆ ನೀವು ಮಾತ್ರ ತಿನ್ಬೇಕಾ, ನಾವು ತಿನ್ಬಾರ್ದಾ? ಬಾಗರು ದೋಸೆ ತಿಂತೀಯಾ, ಖಾರಮಡಿಕೆ ತಿಂತೀಯಾ, ಟೀ ಕುಡಿತೀಯ, ಏನು ಮಾಡ್ತೀವಿ? ನಾವು ದಾವಣಗೆರೆ ದೋಸೆ ತಿಂತೀವಿ, ಅದು ಟೀ ಕುಡಿತೀವಿ, ಇನ್ನೊಂದೇನು ಹೇಳೋದು, ಖಾರಮಂಡಕ್ಕಿ ಚುರುಮುರಿ ತಿಂತೀವಿ, ಖಾರಮಂಡಕ್ಕಿ ಚುರುಮುರಿ ತಿಂತೀವಿ. ಹಂಗೆ ನಮ್ಮ ಸಿನಿಮಾನ ಲೋ ನವೀನನ ದಾವಣಗೆರೆ ಜನಗಳಿಗೆ ನಗುವಿನ ಲೋ ನವೀನನ ಊಟನ ಬಿಡಿಸೋಕ್ಕೆ ಬಂದಿದ್ದೀನಿ ನಾನು ತ್ರಿಶೂಲ್ ಥಿಯೇಟ್ರಲ್ಲಿ ಇವತ್ತು ಸಂಜೆ 4 ಗಂಟೆಗೆ. ಸೂಪರ್. ಈಗ ಬೆಳಗ್ಗೆ ಏನು ದೋಸೆ ತಿಂದ್ರೆ ಇಲ್ಲ? ಬೆಳಗ್ಗೆಯಿಂದ ಆಯ್ತು, ದೋಸೆ ಆಯ್ತು, ಬನ್ನಿ ಈಗ ಟೀ ಕುಡಿಯೋಣ ನಡ್ರಿ. ಇದು ನಮ್ಮ ಹೋಟ್ಲಿದು, ಟೀ ಕುಡಿಯೋಣ. ಸಖತ್ತು. ಗುಂಡ ಕಾಫಿ ರೇಟಿನ ಕಾಫಿ ಬೇಕಾ ಟೀ ಬೇಕಾ ನಿಮಗೆ? ನಾನು ಕಾಫಿ ಕುಡಿ. ಕಾಫಿನ 2 ಸ್ಟ್ರಾಂಗ್ ಕಾಫಿ ತಗೋಣ ಗುಂಡ 2 ಕಾಫಿ ತಗೋಬರೋ. ಈಗ ದಾವಣಗೆರೆ ಸೂಪರು. ಬೆಳಗ್ಗೆನೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ. ಏನಪ್ಪ ಅಂದರೆ ದಾವಣಗೆರೆ ದುಗ್ಗಮ್ಮನ ಆಶೀರ್ವಾದ ಪಡೆದು ದುಗ್ಗಮ್ಮನ ಮುಂದೆ ಒಂದು 10 ನಿಮಿಷ ಫ್ಲೂಟ್ ನುಡಿಸಿ, ದುಗ್ಗಮ್ಮನ ಮುಂದೆ ಫ್ಲೂಟ್ ನುಡಿಸಿ, ಅಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ, ನಮ್ಮ ಸಿನಿಮಾ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು, ಎಲ್ಲ ಕಲಾವಿದ್ರಿಗೂ ಒಳ್ಳೇದಾಗಬೇಕು, ದಾವಣಗೆರೆ ಜನತೆಗೆ ಒಳ್ಳೇದಾಗಬೇಕು. ಮತ್ತು ಈಗ ನಮ್ಮ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಕಡೆ ಸಕ್ಸಸ್ಫುಲ್ಲಾಗಿ ಓಡ್ತಾ ಇದೆ, 2ನೇ ವಾರ ಓಡ್ತಾ ಇದೆ. ಸೊ ಹಂಗಾಗಿ ದಾವಣಗೆರೆ ಜನದ ಜೊತೆ ಸಿನಿಮಾ ನೋಡೋದಕ್ಕೆ ಬಂದಿದ್ದೀನಿ. ಸೊ ಎಲ್ಲ ಜನರು ಬಂದು ಸಿನಿಮಾ ನೋಡಿ ದಾವಣಗೆರೆಯಲ್ಲಿ ಸೂಪರ್ ಸಕ್ಸಸ್ ಆಗಬೇಕು. ಯಾಕೆಂದರೆ ದಾವಣಗೆರೆ ಜನ ಇಷ್ಟಪಡ್ತಾರೆ ನಮ್ಮ ಸಿನಿಮಾ. ಹೇಳಿದೆ ನಾನು ದಾವಣಗೆರೆ ಬರಬಾರ್ದ, ದೋಸೆ ತಿನ್ನಬಾರ್ದು ಅಂತ. ದೋಸೆ ಸಖತ್ತಾಗಿತ್ತು. ಇಲ್ಲಿ ಬಂದಮೇಲೆ ದೋಸೆ ತಿಂದೇ ಹೋಗೋಕ್ಕಾಯ್ತದ? ಲೋ ನವೀನ ಎಂತ ಏನು ಅನ್ಸುತ್ತೆ? ಯಾರಾಗಿ ನೀವು ಹೋಗ್ತಿರ್ತೀರ, ನಿಮ್ಮ ಹೆಸರು ನವೀನೇ? ಲೋ ನವೀನ ಅಂತಾರೆ. ಲೋ ನವೀನ ಅಂದರೆ ನಮ್ಮ ಮನೆಯವ್ರು ಯಾರೋ ಕರೀತಾವ್ರೆ ಅನ್ಸುತ್ತೆ. ಹಂಗೆ ಅಷ್ಟೇ. ಈ ಸಿನಿಮಾ ನೋಡಿದ್ರೆಲ್ಲ ನೀವು ಮನೆ ಮಗ ಅನ್ಸ್ಬಿಟ್ಟು ಮನೆ ಮಗ ಅನ್ನಿಸ್ಬೇಕಷ್ಟೇ. ಆ ಕಾನ್ಸೆಪ್ಟ್ ಮನೆ ಮಗ ಅನ್ನಿಸ್ಬೇಕು. ಆಮೇಲೆ ಸಿನಿಮಾ ನೋಡಿದವ್ರು ಇವ್ನ ಯಾಕೆ ಇಂಥ ಸಿನಿಮಾ ಮಾಡೋನೆ, ಇವ್ನ ಯಾಕೆ ನಮ್ಮ ಮನೆ ಮಗ ಅನ್ನಿಸ್ಕೋಬಾರ್ದು ಅಲ್ವಾ? ನಮ್ಮ ಮನೆ ಮಗ ಎಂಥ ಪರವಾಗಿಲ್ಲಪ್ಪ ಒಳ್ಳೆ ಸಿನಿಮಾ ಮಾಡೋನೆ, ನಮ್ಮ ಮನೆ ಮಗ ಅನ್ನಿಸ್ಕೋಬೇಕು ಅನ್ನುವಂಥ ಸಿನಿಮಾ ನಾವು ಮಾಡಿದ್ವಿ. ಅದಕ್ಕೆ ಲೋ ನವೀನ ಅಂತ ಕೂಗಬೇಕು, ನಮ್ಮ ಮನೆ ಮಗ ಅನ್ನಿಸ್ಕೊಂಡು. ಈಗ ಹಳೆ ಮೈಸೂರು ಭಾಗದಾಗೆ ಲೋ ನವೀನ ಅಂತಾರೆ, ನಮ್ಮ ಕಡೆ ಎಲ್ಲ ಲೇ ನವೀನ, ಓಯ್ ನವೀನ ಅಂತಾರೆ. ಹೌದು, ಇಲ್ಲಿ ಹೆಂಗಾದ್ರೂ ಸರಿ, ಓಯ್ ನವೀನ ಅಂದ್ರೂ ಓಕೆ, ಲೇ ನವೀನ ಅಂದ್ರೂ ಓಕೆ, ಹೆಂಗಾದ್ರೂ ಖುಷಿ ಆಗ್ತದೆ. ಓಕೆ, ಹೆಂಗಾದ್ರೂ ಖುಷಿ. ಈಗ ನೀವು ಸಿನಿಮಾ ಹಾಡು ಸಂಗೀತದಿಂದ ಬಂದವರು, ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಂಥವ್ರು. ಲೂಸಿಯ ಸಿನಿಮಾದ ಹಾಡು ಹೇಳಿದ್ರಿ, ಹೇಳಿ ಹೋಗೋ ಕಾರಣ, ಅದು ಅದ್ಭುತವಾದೊಂದು ಹಾಡು ಕೊಟ್ರಿ, ಎಲ್ಲ ಮಾಡಿದ್ರಿ. ಸೊ ಆಗಿನ ಸಂಗೀತ ನಿರ್ದೇಶನಕ್ಕೂ ಈಗಿನ ಸಿನಿಮಾ ಆ್ಯಕ್ಟಿಂಗ್ ಏನು ಅನ್ಸುತ್ತೆ ಅಂತ? ಅಂದರೆ ಸಂಗೀತ ನಿರ್ದೇಶನ, ಸಂಗೀತ, ಹಾಡುಗಾರಿಕೆ ಆಡಬೇಕು ಅಂದರೆ ಹಾಡುಗಾರಿಕೆಯಲ್ಲಿ ಒಬ್ಬ ನಟನ ಇರಲೇಬೇಕು. ಒಬ್ಬ ನಟ ಇರಲಿಲ್ಲ ಅಂದರೆ ಹಾಡೋಕ್ಕಾಗಲ್ಲ. ಕಾಫಿ ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ, ದಾವಣಗೆರೆಯ ಫೇಮಸ್ ಕಾಫಿ ಇದು. ನಮ್ಮ ಹುಡುಗಂದು ಟೀ ತಂದ್ರೆ ಕಾಫಿ ಹೇಳಿದ್ವಲ್ಲ, ಇರಲಿ ಬಿಡು ಅಣ್ಣ. ನಿನ್ನ ಬೈಲಿ ನಿನ್ನ ಹೆಸರು ಗುಂಡ ಅಂತಲಾ? ಆಯಿತು ಬಸ್ವಾ, ಥ್ಯಾಂಕ್ ಯು. ಹೇಗಿದೆ ಸರ್? ಚೆನ್ನಾಗೈತೆ ಟೀ. ಚೆನ್ನಾಗಿದೆ. ಆ್ಯಕ್ಚುಲಿ ಟೀ ಹೇಳಿದ್ದೆ, ಅವ್ನು ಟೀ ತಂದಿದ್ದೆ ಒಳ್ಳೇದಾಯಿತು. ಹೌದಾ? ಓಕೆ. ಅದೇ ಹೇಳ್ತಾ ಇದ್ವಿ, ಈ ಸಿನಿಮಾ ಈಗ ಹಾಡುಗಾರನಲ್ಲೊಬ್ಬ ಆ್ಯಕ್ಟರ್ ಇರಬೇಕು. ಒಬ್ಬ ನಟನೆ ಇದ್ರೆ ಮಾತ್ರ ಅವನು ಮೈಕ್ ಮುಂದೆ ಹಾಡೋಕ್ಕಾಗೋದು. ನಾನು ಬೇಸಿಕಲಿ ರಂಗಭೂಮಿ ಕಲಾವಿದ. ನಾನು ಸಾಕಷ್ಟು ನಾಟಕಗಳು ಮಾಡಿದ್ದೀನಿ. ಆಮೇಲೆ ಚಿಕ್ಕ ವಯಸ್ಸಿಂದ ಶುರು ಮಾಡಿದ್ದೆ ನಾನು ಆ್ಯಕ್ಟಿಂಗು, ಸಾಮಾಜಿಕ ನಾಟಕಗಳು, ಪೌರಾಣಿಕ ನಾಟಕಗಳು. ಅದ್ರ ಮುಖಾಂತರ ನನ್ನಲ್ಲೊಬ್ಬ ಹಾಡುಗಾರ ಆಚೆಗೆ ಬಂದ. ಇವಾಗ ನನಗೆ ಸುಮಾರು 13 ವರ್ಷಗಳ ಕನಸು ನನ್ನದೇ ಒಂದು ವೇದಿಕೆ ಕ್ರಿಯೇಟ್ ಮಾಡ್ಕೊಬೇಕಿತ್ತು. ಅಂದರೆ ನಾನು ನನ್ನನ್ನು ಹಿಂಗೆ ತೋರಿಸ್ಕೋಬೇಕು ಜನಗಳಿಗೆ, ಈ ಥರದ ಸಿನಿಮಾ ಕೊಡಬೇಕು. ನಮ್ಮ ಸಿನಿಮಾ ನೋಡಿ ಇನ್ನೊಂದಷ್ಟು ಜನ ಡೈರೆಕ್ಟರ್ಗಳು ಈ ಥರ ಕಂಟೆಂಟ್ಗಳು ಬಂದು, ಈ ಥರ ಲೋ ಬಜೆಟಲ್ಲಿ ಈ ಥರ ಕಂಟೆಂಟ್ಗಳು, ನಮ್ಮ ಸಿನಿಮಾದಲ್ಲಿ ಬಜೆಟ್ ಮುಖ್ಯ ಆಗೋದೇ ಇಲ್ಲ. ನಿಮ್ಮ ಕಂಟೆಂಟ್ ನೋಡ್ತಾ ಅಲ್ಲಿ ಯಾರು ದುಡ್ಡನ್ನ ಲೆಕ್ಕ. ಸಾಮಾನ್ಯವಾಗಿ ಮಂಡ್ಯ ಭಾಗ, ಮೈಸೂರು ಭಾಗ, ಈ ತುಳುನಾಡ್ದು ಆ ಕಂಟೆಂಟ್ ಇರುತ್ತೆ ಬಿಟ್ರೆ ಸಿನಿಮಾ ಪ್ರೊಡಕ್ಷನ್ ಕಾಸ್ಟ್ ಆಗಲಿ ಭಾಳ ಕಡಿಮೆ ಇರುತ್ತೆ. ಏನು ಅಂದರೆ ಜನಕ್ಕೆ ಏನು ರೀಚ್ ಮಾಡೋಕೆ ಹೊಡ್ತೀರಾ ಅಂತ? ಅಂದರೆ ಏನು ನಾವು ತುಂಬ ಏನೇನೋ ಮಾಡೋಕ್ಕೆ ಹೋಗಿಲ್ಲ ನಾವು. ಲೋ ನವೀನ ಮುಖಾಂತರ ಎಂಟರ್ಟೈನ್ಮೆಂಟ್ 2 ಗಂಟೆ ನೀವು ಫೋನ್ ತೆಗಿಬಾರ್ದು. ರೀಲ್ಸ್ ನೋಡಿ ಬೋರ್ ಆಗಿರುತ್ತಲ್ವಾ, ಫೋನ್ ತೆಗಿಬಾರ್ದು. ನಿಮ್ಮ ಅಕ್ಕಪಕ್ಕದವರು ನಗಬೇಕು, ಸುಮ್ಮನೆ ನಗಬಾರ್ದು. ನೆನ್ನೆ ಒಬ್ಬರು ಫೋನ್ ಮಾಡಿದರು, ನಾನು ನಗ್ತಿದ್ದೀನಿ ಆದರೆ ಹೊಟ್ಟೆ ನೋವು ಬರೋ ಥರ
ಕೆಂಬರ ಥರ ನಕ್ಕಿದ್ದು ಎಷ್ಟೋ ವರ್ಷಗಳಾಗೋಯ್ತು. ಥಿಯೇಟ್ರಲ್ಲಿ ತಲೆ ಕುಟ್ಕೊಂಡು ನಕ್ಕಿದ್ದೀನಿ. ಅಂಥ ಸಿನಿಮಾ ಕೊಟ್ಟಿದ್ದಿಲ್ಲ ಗುರು. ಎಷ್ಟೋ ವರ್ಷ ಆಗೋಗಿತ್ತು ನನಗೆ ನಕ್ಕಿ ಅಂತ. ಅಷ್ಟೇ, ಜನಗಳನ್ನ ನಗಿಸ್ತಾ ಥಿಯೇಟ್ರಿಂದ ಆಚೆ ಕಳಿಸ್ಬೇಕು. ಈಗ ರಂಗಭೂಮಿಯಿಂದ ಹಾಡುಗಾರ ಹೊರಗಡೆ ಬಂದ ನವೀನ್ ಅವರಲ್ಲಿ ಈಗ 13 ವರ್ಷಗಳ ಸತತ ಪ್ರಯತ್ನದಿಂದ ಒಬ್ಬ ನಟನೆ ಹೊರಗಡೆ ಬಂದಿದೆ. ಕ್ಯಾಮ್ರಾ ಮುಂದೆ ಫಸ್ಟ್ ನಟನೆಗೆ ನಿಂತಾಗ ಯಾವ ರೀತಿ ಫೀಲಿಂಗ್ ಇತ್ತು ಅಂತ? ಯಾಕಂದರೆ ಕ್ಯಾಮ್ರಾ ಫೇಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಒಬ್ಬ ನಟನಾಗಿ. ಸೊ ಹೇಗಿತ್ತು ಫೀಲಿಂಗ್, ಹೇಗಿತ್ತು ಅಂತ? ನಮಗೆ ನಮ್ಮ ದೊಡ್ಡವರೊಬ್ಬರು ಹೇಳ್ಕೊಟ್ಟಿದ್ರು, ಆ್ಯಕ್ಟಿಂಗ್ ಮಾಡಬೇಡ ಅಂತ. ನೀನು ಕ್ಯಾಮ್ರಾ ಮುಂದೆ ಸಹಜವಾಗಿ ನೀನು ಹೆಂಗಿರ್ತೀಯ ಹಂಗಿದ್ರೆ ಅದೇ ಆ್ಯಕ್ಟಿಂಗ್ ಅಂತ. ಆ ಟ್ರಿಕ್ಸ್ಗಳನ್ನು ಕಲಿಬೇಕು ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು. ನೀನು ಹೆಂಗಿರ್ತೀಯ ಹಂಗೆ ಆರಾಮಾಗಿರು ಕ್ಯಾಮ್ರಾ ಮುಂದೆ. ಇಲ್ಲಿಂದ ಆ ಟ್ರಿಕ್ಸ್ಗಳನ್ನು ಕಲಿಬೇಕು. ಆ್ಯಕ್ಷನ್ ಅಂದಾಗ ನೀನು ಹೆಂಗೆ ಮಾಡ್ತೀಯಾ. ಸೊ ಅದನ್ನು ಅಷ್ಟೇ ಮಾಡ್ಕೊಂಡು ಹೋಗಿದ್ದು. ಅದನ್ನೇ ಜನಗಳು ಇಷ್ಟಪಡ್ತಾ ಇರೋದು. ಅಶ್ವಿನಿ ಅಕ್ಕ, ಪುನೀತ್ ರಾಜ್ಕುಮಾರ್ ಮೇಡಮ್ಮು ಅದನ್ನೇ ಫಸ್ಟ್ ಹೇಳಿದ್ದು. ನೋಡಿ, ನಾವು ಸೆಲೆಬ್ರಿಟಿ ಶೋ ಮಾಡಿದ್ವಿ, 100 ಜನನ ಕರೆದ್ವಿ, ಫೋನ್ ಮಾಡಿ ಬಂದವರೇ 10 ಜನ. ಆಯಿತಾ, ಬಂದರು. ಅವರು ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ತೃಪ್ತಿಪಟ್ಟು ಹೋದರು. ಆದರೆ ಅಶ್ವಿನಿ ಮೇಡಮ್ ಅವರು ಅವರೇ ಥಿಯೇಟ್ರಿಗೆ ಹೋಗಿ ರಿವ್ಯೂಸ್ ನೋಡಿ, ಅವರೇ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ನನ್ನ ಜೊತೆ ಫೋನ್ ಮಾಡಿ 13 ನಿಮಿಷ ಮಾತಾಡಿ, ನಮ್ಮನ್ನು ಆಫೀಸಿಗೆ ಕರೆಸ್ಕೊಂಡು ಪ್ರತಿ ಸಿನಿಮಾ ಬಗ್ಗೆನೂ ಮಾತಾಡಿ, ಶಬ್ಬಾಷ್ ಅಂತ ಬೆನ್ನು ತಟ್ಟಿ, ನಿಮ್ಮ ಜೊತೆ ಏನೇ ಹೆಲ್ಪ್ ಬೇಕಾದರೂ ಕೇಳು, ನಾನು ನಿಂತ್ಕೊಂತೀನಿ ಅಂತೇಳಿ. ಅಷ್ಟು ಸಾಕಲ್ವಾ? ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿರೋದಕ್ಕೆ ಒಂದು ದೊಡ್ಡ ಮನೆಯಿಂದ ಕಾಲ್ ಬಂದು ಅವರೇ ಸಿನಿಮಾ ನೋಡಿ ಅವರೇ ವಿಶ್ ಮಾಡಿದೆಯಲ್ಲ, ಭಾಳ ಸಂತೋಷ ಆಗೋಯ್ತು. ಇವತ್ತು ಎಷ್ಟೋ ಜನ ಅಪ್ಪು ಸರ್ ಫ್ಯಾನ್ಸ್ಗಳು ಮೇಡಮ್ ಹಾಕಿರೋ ಒಂದು ಟ್ವಿಟ್ಟಿಂದ ನನಗೆ ಲೋನವಿನ ಸಿನಿಮಾ ನೋಡಿ ಖುಷಿ ಆಯಿತು, ಎಷ್ಟು ಎಂಟರ್ಟೈನ್ಮೆಂಟ್ ಮೂವಿ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅಂತ ನಮ್ಗೆ ವಿಶ್ ಮಾಡಿರೋದು ಅಪ್ಪು ಸರ್ ಫ್ಯಾನ್ಸ್ಗಳು. ಎಷ್ಟು ಜನ ಮೇಡಮ್ ಹೇಳಿದ್ದಕ್ಕಾಗಿ ಹೋಗಿದ್ವಿ, ಆದರೆ ನಮಗೊಂದು ಒಳ್ಳೆ ಸಿನಿಮಾ ನೋಡಿದ್ದು ಖುಷಿ ಸಿಕ್ತು ಅಂತ. ಸೊ ಎಲ್ಲೋ ಒಂದು ಕಡೆ ಜನಗಳಿಗೆ ತೃಪ್ತಿಯಾಗಿದೆ, ಇಷ್ಟಪಟ್ಟಿದ್ದಾರೆ. ನಿನ್ನೆನೂ ಕೂಡ ಮೈಸೂರಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ, ಹೌಸ್ಫುಲ್ಲಾಗಿ ಓಡ್ತಾ ಇದೆ. ಬೆಂಗಳೂರಲ್ಲಿ ಹೌಸ್ಫುಲ್ಲಾಗಿ ಓಡ್ತಾ ಇದೆ. ಸೊ ಇವತ್ತು ದಾವಣಗೆರೆ ಜನಗಳು ತುಂಬ ಸಿನಿಪ್ರಿಯರಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ಜನಗಳ ಜೊತೆ ಕೂತು ನೋಡೋಣ, ಇಲ್ಲಿವರೆಗೆ ಸಿನಿಮಾ ನೋಡಿ, ಒಂದು ಒಳ್ಳೆ ಸಿನಿಮಾ ಬಂದು ಹೋಗಿ, ಇದೇ ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾ ಬಂದಿದ್ರೆ ಖಂಡಿತವಾಗ್ಲೂ ನಮ್ಮ ಕನ್ನಡಿಗರೇ 100 ಕೋಟಿ ಕಲೆಕ್ಷನ್ ಕೊಟ್ಬಿಟ್ಟಿರೋದು. ನಾನು ನಿಮಗೆ ಹೇಳ್ತೀನಿ, ಅದು ಜನರೇ ಬರ್ತೀನಿ ಯಾಕೆ ಹಂಗಾಗುತ್ತೆ ಅಂತ. ಈ ಕನ್ನಡ ಸಿನಿಮಾವನ್ನು ಕನ್ನಡಿಗರು ಬೆಳೆಸ್ತಾ ಇಲ್ಲ, ಬೇರೆ ಪ್ರವಾಸಿ ಚಿತ್ರಗಳ, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಬೇರೆ ಪ್ರವಾಸಿ ಚಿತ್ರಗಳನ್ನ ಬೆಳೆಸ್ತಾ ಇದ್ದಾರೆ. ಏನು ಅನ್ಸುತ್ತೆ ಇದ್ರ ಬಗ್ಗೆ ನಿಮಗೆ? ಅಂದರೆ ಬೆಳೆಸ್ತಾ ಇದ್ದಾರೆ, ತುಳಿತಾ ಇದ್ದಾರೆ ಅಂತಿಲ್ಲ. ಒಳ್ಳೆ ಸಿನಿಮಾಗಳು ಬಂದರೆ ಖಂಡಿತವಾಗ್ಲೂ ಕನ್ನಡಿಗರು ನಡೆಸ್ತಾರೆ. ಈಗ ವಾರದಲ್ಲಿ 8 ಸಿನಿಮಾಗಳು ರಿಲೀಸ್ ಆಯ್ತವೆ, 8 ಹೊತ್ತು. ಅದರಲ್ಲಿ ಯಾವುದು ಒಳ್ಳೆ ಸಿನಿಮಾ, ಅದರಲ್ಲಿ ಯಾವುದು ಅಂದರೆ ದೊಡ್ಡ ಹೀರೋಗಳು ಬಂದರೆ ಒಂದು ಸಿನಿಮಾ ಬಂತು ಅಂತ ರೆಕಗ್ನೈಸ್ ಮಾಡ್ತಾರೆ. ಚಿಕ್ಕ ಸಿನಿಮಾಗಳು ಜನಗಳಿಗೆ ಗೊತ್ತಾಗ್ತಾ ಇಲ್ಲ, ರಿಜಿಸ್ಟರ್ ಆಗ್ತಾ ಇಲ್ಲ. ಅದರಲ್ಲಿ ನಾವು ಚಿಕ್ಕ ಸಿನಿಮಾಗಳದಾಗಿ ಫೈಟ್ ಮಾಡಬೇಕು, ಬಂದಿದೆ ಅಂತ. ದೊಡ್ಡ ಸಿನಿಮಾಗಳದ್ದು ಹಂಗಲ್ಲ, ಬರೋದು ಆರಾಮಾಗಿ ಗೊತ್ತಾಗೋಗುತ್ತೆ. ಸೊ ಜನಗಳಿಗೆ ಗೊತ್ತಾಗಬೇಕು, ಈ 8 ಸಿನಿಮಾ ಒಳಗಡೆ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಕಂಟೆಂಟ್ ಸಿನಿಮಾ ಬಂದಿದೆ. ಆದರೆ ಪರಭಾಷೆ ಸಿನಿಮಾಗಳು ಹಂಗಲ್ಲ, ಚಿಕ್ಕ ಸಿನಿಮಾಗಳನ್ನೂ ಅಲ್ಲಿ ನೋಡ್ತಾರೆ. ಬಟ್ ನಿಮಗೆ ದೊಡ್ಡ ಹೀರೋಗಳ ಸಿನಿಮಾ ಬೇಗ ಬೂಸ್ಟ್ ಆಗಿಬಿಡುತ್ತೆ. ಬಟ್ ಈ ಸಣ್ಣ ನಟರು ಅಂತ ಏನು ಬರ್ತೀರಿ ಅಥವಾ ಕಂಟೆಂಟ್ ಓರಿಯೆಂಟೆಡ್ ಬರ್ತೀರಿ, ತುಂಬ ಲೇಟ್ ಆದರೂ ಮನೆ ರೀಚ್ ಆಗ್ತೀನಿ ಅಂತ ಹಿಂದೆ ಬಂದ ಸಾಕಷ್ಟು ಸಿನಿಮಾಗಳಿದ್ದಾವೆ. ಪಂಚಾಯತಿ ರಂಗ ಅದೇ ಒಂದು ಸಿನಿಮಾ, ಸುಮಾರು ಸಿನಿಮಾಗಳು ಏನಾಗುತ್ತೆ, ಮೌತ್ ಟು ಮೌತ್ ಏನೋ ಪಬ್ಲಿಸಿಟಿ ಸಿಗುತ್ತೆ, ತುಂಬ ಬೇಗ ರೀಚ್ ಆಗಿಬಿಡುತ್ತೆ ಅಂತ. ಸರ್ ಅದೇ ನಮ್ಗೆ ಏನಪ್ಪ ಅಂದರೆ, ನಮ್ಮ ಇನ್ಸ್ಪಿರೇಷನ್ ಏನು ಅಂದರೆ, ಚಿಕ್ಕ ಸಿನಿಮಾಗಳು ಜನಗಳು ಈಗ ಸೂಪ್ರಮ್ಸು, ತಿಥಿ ಇವನ್ನೆಲ್ಲ ಹೆಂಗೆ ತಗೊಂಡ್ರು ಜನ ಅಲ್ವಾ, ಲವ್ ಮಾಕ್ಟೈಲು ಇವನ್ನೆಲ್ಲ ಅವನ್ನ ಇನ್ಸ್ಪೈರ್ ಆಗಿ ತಗೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಈ ಲೋನವಿನ ಜನ ನುಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನನ್ನ ಕೈಲಿ ಆದಷ್ಟು ದೊಡ್ಡ ಸಿನಿಮಾಗಳ ಪಬ್ಲಿಸಿಟಿ ಮಾಡಿದಷ್ಟು ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. ಸೊ ಜನಗಳ ಬಾಯಿಂದ ಬಾಯಿಗೆ ಸಿನಿಮಾ ಸೂಪರಾಗಿ ಆ ಪಬ್ಲಿಸಿಟಿ ಮುಂದೆ ಇನ್ಯಾವುದೂ ಇಲ್ಲ. ಅದು ತುಂಬ ಚೆನ್ನಾಗಿ ಆಗ್ತಾ ಇದೆ. ಏನು ಕೊಟ್ಟಿದ್ದೀರಾ ಲೋನವಿನದಲ್ಲಿ ಜನಗಳಿಗೆ? ಕೊಟ್ಟಿದ್ದೀವಿ ಸರ್. ಇವತ್ತು ಜನಗಳು ನಗು ಕಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಕಡೆ ಹಳ್ಳಿ ಭಾಗದಲ್ಲಿ ಏನ್ಕೋತಾರ, ಈಗ ನೀವು ಎಣ್ಣೆ ನಿಮ್ದು ಊಟ ನಮ್ದು ಅಂತ ಹೇಳಿದ್ರೆ ಹಂಗೆ ಫುಲ್ ಬಿಡಿ ಬೆಂಕಿಪಟ್ಟಣ ಅಂತಾರೆ. ಆ ರೀತಿಯಲ್ಲಿ ಬಿಡಿ ಬೆಂಕಿಪಟ್ಟಣ ಅಂತ, ಬಿಡಿ ಬೆಂಕಿಪಟ್ಟಣ ಎಲ್ಲ ಅನ್ಕೊಳ್ಳಿ. ನೀವು ಸಿನಿಮಾಗೆ ಬಂದರೆ ಅದ್ಭುತವಾಗಿ ಅಂದರೆ ಭಾವನೆಗಳೆಲ್ಲ ಒಂದೇ. ಪ್ರಾಂತ್ಯಗಳು ಬೇರೆ ಇರ್ಬೋದು, ಒಂದೊಂದು ಮಂಗಳೂರು ಪ್ರಾಂತ್ಯ, ಮಂಡ್ಯ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಆದರೆ ಭಾವನೆಗಳು ಎಲ್ರಿಗೂ ಒಂದೇ. ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಲೋನವಿನ ಕನೆಕ್ಟ್ ಆಗುತ್ತೆ. ಎಲ್ಲ ಭಾವನೆಯೂ ತುಂಬಿದೆ. ಅಣ್ಣ ತಂಗಿ ಬಹುಶಃ ಅದೇ ಕಾರಣಕ್ಕೆ ಮಂಡ್ಯ ಅಂದರೆ ಇಂಡಿಯಾ ಅನ್ನೋದು. ಯಾಕಂದರೆ ಮಂಡ್ಯ ಲ್ಯಾಂಗ್ವೇಜ್ ಇಂಡಿಯಾಗೆ ಹೋದ್ರೂ ಅದು ಇಂಡಿಯಾದಾಗ ಎಲ್ಲರೂ ಅರ್ಥ ಆಗುತ್ತೆ ಅಂತ ಹೇಳಿ ಹಂಗೆ ನೀವು ಅದೇ ಭಾಷೆಯಲ್ಲಿ ಮೂವ್ ಆಗ್ತಿದ್ದೀರ. ಅಂದರೆ ನಾವು ಅದೇ ನೇಟಿವಿಟಿ ಬೆಳೆದಿರೋದಲ್ವಾ, ನಾವು ನೋಡಿರುವಂಥದ್ದು, ನಾವು ಕೇಳಿರುವಂಥದ್ದು, ಇವನ್ನೆಲ್ಲವನ್ನು ಕಟ್ಟಿಕೊಂಡು ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ತುಂಬ ಅಂದರೆ ನೀವು ತುಂಬ ಗ್ರಾಮೀಣ ಸೊಗಡನ್ನು ತಗೊಂಡು ಹೋಗ್ತೀರಿ. ಅದೆಲ್ಲ ಸಿನಿಮಾದೆಲ್ಲ ಇದೆಯಾ ಅಥವಾ ಸಿನಿಮಾ ಮತ್ತೆ ಹೇಗೆ ಪಾಶ್ ಕನ್ನಡ, ಅದು ಬೆಂಗಳೂರು ಕನ್ನಡ ಅಂದರೆ 2006, 2012, 2023
26 ನಿಮ್ಮ ಬಾಲ್ಯದಿಂದ ಯವನದವರೆಗೂ ತೆಗೆದಿದ್ದೀರಾ? ಇಲ್ಲಿ ತನಕಲೂ ಇದೆ ಸಿನಿಮಾ. ಅದೇ ನಿಮ್ಮ ಬಾಲ್ಯದಿಂದ ಯವನದವರೆಗೂ ತಗೊಂಡಿದ್ದೀರಾ? ತನಕಲೂ ಬಂದಿದೆ ಸಿನಿಮಾ. ಏನು ಸಿನಿಮಾದಲ್ಲಿ ಎಷ್ಟು ಹಾಡಿದ್ದಾರೆ? 8 ಹಾಡುಗಳಿದ್ದಾವೆ. 8 ಹಾಡಲ್ಲಿ 4 ಸಾಂಗ್ ರಿಲೀಸ್ ಮಾಡಿದ್ದೀನಿ. 4 ವೈರಲ್ ಆಗಿದೆ. 4 ಸಾಂಗು 8 ಕೋಟಿ 9 ಕೋಟಿ ವ್ಯೂಸ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಸೂಪರ್. ಜನಗಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆ ಹಾಡುಗಳನ್ನು ನೋಡೇ, ಟ್ರೈಲರ್ ನೋಡೇ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಸೊ ನಮ್ಮ ಇನ್ವಿಟೇಷನ್ ಏನು ಅಂದರೆ, ನನ್ನ ಹಾಡುಗಳು, ನಮ್ಮ ಟ್ರೈಲರು ನೋಡಿ ನಿಮಗೆ ಅಲ್ಲಿ ಏನೋ ಮಾಡಿದ್ದಾರೆ ಸಿನಿಮಾ ಒಳಗಡೆ ಅನಿಸುತ್ತಾ, ಬನ್ನಿ ಥಿಯೇಟ್ರಿಗೆ. ಆ ಥಿಯೇಟ್ರಿಗೆ ಬಂದವ್ರು ಹೋಗಿ, ಒಬ್ಬರು ಬಂದವರು ಮತ್ತೆ ಅವರೇ 8 ಜನನ ಮನೆ ಮಂದಿಯವ್ರನ್ನೆಲ್ಲ ಕರ್ಕೊಂಡು ಬಂದು ತೋರಿಸ್ತಾ ಇದ್ದಾರೆ. ಪ್ರತಿದಿನ ನಾನು 100 ಕಾಲ್ ಅಟೆಂಡ್ ಮಾಡ್ತಾ ಇದ್ದೀನಿ. ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ. ಏನಪ್ಪ ಸಿನಿಮಾ. ನಾನಿವತ್ತು ನಾನು ಬಂದಿದೆ, ಇನ್ನೊಬ್ಬ ನಾಳೆ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಇಂಥದ್ದೇ. ಯಾರೋ ಒಂದು ಕಂಪ್ನಿ ಓನರ್ ಬಂದಿರ್ತಾರೆ, ಅವ್ರ ಸಿನಿಮಾ ಇಷ್ಟ ಆಗಿ ನೆಕ್ಸ್ಟ್ ಸ್ಯಾಟರ್ಡೆ ಇಡೀ ಎಂಪ್ಲಾಯಿಗಳಿಗೆ ರಜಾ ಹಾಕೊಂಡು ಕರ್ಕೊಂಡು ಹೋಗಿದ್ದಾರೆ, ನಡ್ರಿ ಇಂಥ ಪಿಕ್ಚರ್ ನೋಡಬೇಕು ಅಂತ. ಈ ಥರದ್ದೆಲ್ಲ ಕೇಳ್ತಾ ಇದ್ದೀನಿ. ಅದಕ್ಕೆ ಈ ಯಾರು ಅಣ್ಣವರು ಅಭಿಮಾನಿಗಳನ್ನ ದೇವರು ಅಂದರು, ಅಪ್ಪು ಸರು ಅಭಿಮಾನಿಗಳನ್ನ ಮನೆ ದೇವರು ಅಂದರು, ದರ್ಶನ್ ಸರು ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂದರು, ಯಾರು ಧ್ರುವ ಸರ್ಜಾ ಅವರು ಅಭಿಮಾನಿಗಳನ್ನ VIP-ಗಳಂದ್ರು. ಇವರೆಲ್ಲ ಯಾಕೆ ಹಿಂಗಂದ್ರು ಅನ್ನೋದನ್ನ ನಾನು ಅಂದ್ರೆ ಫೀಲ್ ಮಾಡ್ತಾ ಇದ್ದೀನಿ. ಅದನ್ನ ನೀವೇನಂತೀರಿ ಅಭಿಮಾನಿಗಳನ್ನ? ಈಗ ಅಭಿಮಾನಿಗಳ ಒಂಥರ ದೇವ್ರೆ. ಅವ್ರು ಬಂದು ಥಿಯೇಟ್ರ್ ಒಳಗೆ ಕೂತ್ಕೊಂಡು ನೋಡಿ ಶಬ್ಬಾಷ್ ಅಂದು, ಆ ಚಪ್ಪಾಳೆ, ಆ ಶಿಳ್ಳೆ ಹೊಡೆದು, ಆಮೇಲೆ ಅವ್ರ ಮೈ ಮರೆತು ನಗಾಡ್ತಾ ಇದ್ದಾರಲ್ವಾ, ನಕ್ಕಿ ಬಂದು ನನ್ನನ್ನು ತಪ್ಕೊಂತಾರಲ್ವಾ, ಅಪ್ಪುಗೆ ಇದೆ ಅಲ್ವಾ. ಆಮೇಲೆ ಮೊನ್ನೆ ಒಂದು ಥಿಯೇಟ್ರಲ್ಲಿ ಕಣ್ಣಲ್ಲಿ ನೀರು ಹಾಕೊಳ್ತಾವ್ರೆ. ನೀನು ಯಾಕೆ ಆನಂದ ಬಾಷ್ಪ ಒಂಥರ ಕಣ್ಣಲ್ಲಿ ನೀರು ಹಾಕೊಂಡು, ನೀನು ಯಾಕೂರು ಇಷ್ಟು ವರ್ಷ ಸಿನಿಮಾ ಮಾಡಲಿಲ್ಲ, ನೀನು ನನ್ನನ್ನೇ ನೋಡ್ಕೊಂಡಂಗೆ ಆಯ್ತಲ್ಲಪ್ಪ, ಅಲ್ಲಿ ಇಷ್ಟು ವರ್ಷ ಯಾಕೆ ನೀನು ಪಿಕ್ಚರ್ ಮಾಡಲಿಲ್ಲ, ಯಾಕೆ ಇಷ್ಟು ಟೈಮ್ ತಗೊಂಡೆ ಹೇಳು ನೀನು ಅಂತ ಒಂಥರ ಒಂದು ಕೋಪ, ಒಂದು ಪ್ರೀತಿ ಎಲ್ಲವೂ. ಇವನ್ನೆಲ್ಲ ನೋಡಿದಾಗ ಇದು ಅಭಿಮಾನಿಗಳಿಗಿರೋ, ಇದಕ್ಕೆ ಇವರೆಲ್ಲ ಅಭಿಮಾನಿಗಳನ್ನು ಸೆಲೆಬ್ರಿಟಿ ಅನ್ನೋದು, ದೇವರು ಅನ್ನೋದು, ಅದನ್ನ ನಾನು ಆ ಜಾಗದಲ್ಲಿ ನಿಂತ್ಕೊಂಡು ಫೀಲ್ ಮಾಡ್ತಾ ಇದ್ದೀನಿ. ಈಗ ನವೀನ್ ಅವ್ರನ್ನ ಒಬ್ಬ ಗಾಯಕನಾಗಿ ಜನ ಒಪ್ಪಿದ್ರು, ರಾಜ್ಯದ ಜನ ಒಪ್ಪಿದ್ರು, ಸಿನಿಮಾ ಪ್ರಿಯರು ಒಪ್ಪಿದ್ರು, ಒಬ್ಬ ಸಂಗೀತ ನಿರ್ದೇಶಕನ ಒಪ್ಪಿದ್ರು. ಈಗ ಈ ಸಿನಿಮಾಗೆ ಯಾವ ರೀತಿ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ? ಈ ಭಾಗದಲ್ಲಿ ಏನಾದ್ರು ಪ್ಲಾನ್ ಮಾಡ್ತಿದ್ದೀರಿ ಅಂತ? ಸರ್, ಅದೇ ನಟನಾಗಿ ನೀನು ಯಾಕೆ ಇಷ್ಟು ದಿನ ಲೇಟ್ ಮಾಡಿದೆ ಅಂತ ಇದ್ದಾರೆ. ಇಂಥ ನಟ ಅವನೇ ಅಂತ ನನಗೆ ನನ್ನನ್ನು ಹೊಗಳ್ಕೊಂತ ಇಲ್ಲ. ನಾನು ಆಗಲೇ ಹೇಳ್ದಂಗೆ ನಾನು ಆ್ಯಕ್ಟಿಂಗ್ ಮಾಡಿಲ್ಲ ಇದರಲ್ಲಿ. ಸಹಜವಾಗಿ ಏನು ಬೇಕು ಅಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗಿದ್ದೀನಿ. ಬಟ್ ಇಷ್ಟು ಲೆವೆಲ್ಗೆ ನನಗೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇವೆಲ್ಲದಕ್ಕೂ ನನಗೆ ರಂಗಭೂಮಿ ತುಂಬ ಒಂಥರ ಏನು ಹಾತ್ಕೊಂಡಿದೆ. ನನಗೆ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು, ನಾಟಕಗಳು ಮಾಡಿದ್ದು ಇಷ್ಟು ವರ್ಷ, ಅದು ನನಗೆ ಈ ನಟನೆಗೆ ತುಂಬ ಪ್ಲಸ್ ಆಗಿದೆ. ಈ ಮೂರರಲ್ಲಿ ಈಗ ಗಾಯನ, ಸಂಗೀತ ನಿರ್ದೇಶನ, ನಟನೆ, ಮೂರಲ್ಲೇ ಅತಿ ಇಷ್ಟವಾದದ್ದು ಯಾವುದು ಅಂತ ನಿಮಗೆ? ಎಲ್ಲ ಕಷ್ಟವಾದ ಕ್ವಶನ್ ಒಂದು ಹೇಳ್ಬೇಕು ನೀವು. ಯಾಕಂದರೆ ಮೂರಲ್ಲೂ ಕೂಡ ಸಕ್ಸಸ್ ಆಗಿದ್ದೀರಿ. ಗಾಯನದಲ್ಲಿ ಸಕ್ಸಸ್ ಆಗಿದ್ದೀರಿ, ಸಂಗೀತ ನಿರ್ದೇಶನ ಸಕ್ಸಸ್ ಆಗಿದ್ದೀರಿ, ಸಿನಿಮಾದಲ್ಲೂ ಆಗ್ತಾ ಇದ್ದೀರಿ. ಮೂರಲ್ಲಿ ಯಾವ್ದು ತುಂಬ ಇಷ್ಟ ನಿಮಗೆ? ಮೂರಲ್ಲಿ ನೋಡ್ತಾ ಹೋದ್ರೆ ಮೂರಲ್ಲೂ ಆ ಮೂರನ್ನು ತುಂಬಿರೋನೇ ಒಬ್ಬ ಕಲಾವಿದ. ಓಕೆ. ನನಗೆ ಹಾಡುಗಾರಿಕೆ ಬಿಟ್ಟು ಈಗ ಬರೀ ಆ್ಯಕ್ಟಿಂಗೇ ಮಾಡ್ಕೊಂಡು ಸಂಗೀತದ ಜ್ಞಾನನೇ ಇಲ್ಲ ಅಂದರೆ ನಾನು ಕಲಾವಿದ ಆಗೋಕ್ಕಾಗಲ್ಲ. ಬರೀ ಸಂಗೀತನೇ ಮಾಡಿಕೊಂಡು, ಬರೀ ಸಂಗೀತನೇ ಆಡಿಕೊಂಡು ನನ್ನಲ್ಲೊಬ್ಬ ಕಲಾವಿದ ಇಲ್ಲ ಅಂದರೆ ನಿಮಗೆ ಹಾಡಿನ ಮುಖಾಂತರ ಭಾವನೆನೇ ತರೋಕ್ಕಾಗಲ್ಲ. ಎಲ್ಲವನ್ನೂ ಒಳಗೊಂಡಿರೋನೇ ಒಬ್ಬ ಕಲಾವಿದ. ಎಲ್ಲವನ್ನೂ ಕಲ್ತಿರಬೇಕು, ಡ್ಯಾನ್ಸ್ ಕಲ್ತಿರಬೇಕು, ಹಾಡುಗಾರಿಕೆ ಗೊತ್ತಿರಬೇಕು, ಮ್ಯೂಸಿಕ್ ನಾಲೆಡ್ಜ್ ಇರಬೇಕು, ಆ್ಯಕ್ಟಿಂಗ್ ಗಂಧಗಾಳಿ ಗೊತ್ತಿರಬೇಕು. ಇವೆಲ್ಲ ಗೊತ್ತಿದ್ರೇ ಅವನೊಬ್ಬ ಒಳ್ಳೆ ಕಲಾವಿದ ಆಗೋಕ್ಕಾಗೋದು. ನಮ್ಮ ಇನ್ಸ್ಪಿರೇಷನ್ ಅಣ್ಣವ್ರು ನೋಡಿ ಹಾಡು ಮುಟ್ಟೋದು ಸೊಪ್ಪಿಲ್ಲ, ಅಣ್ಣವ್ರು ಮಾಡೋದು ಪಾತ್ರಗಳಿಲ್ಲ, ಹಾಡ್ತಿದ್ರು, ಅಣ್ಣವ್ರು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ರು, ಗೊತ್ತಾ? ಹಾಗೆ ನೀವು ಅಣ್ಣ ಸ್ಥಾನ ತುಂಬಲಿಕ್ಕೆ ಮುಂದಾಗಿದ್ದೀರಿ. ಇಲ್ಲ, ತಪ್ಪೇನಿಲ್ಲ, ಯಾವತ್ತೂ ತಪ್ಪೇನಿಲ್ಲ. ಒಬ್ಬ ಆ ಸ್ಥಾನ ತುಂಬೋದ್ರಲ್ಲಿ ತಪ್ಪೇನಿಲ್ಲ. ಅದೆಲ್ಲ ದೊಡ್ಡ ಮಾತು. ಅಯ್ಯೋ, ನಮಗೆ ಅವರ ಬೆರಳಿಗೂ ಸಮಾನ ಇಲ್ಲ. ನಾನು ಹೋಗಿ ಅವ್ರ ಮನೆಗೆ ಹೋಗಿ, ಸಿನಿಮಾ ರಿಲೀಸ್ಗೂ ಮುಂಚೆ ಅವ್ರ ಮನೆಗೆ ಹೋಗಿ, ಅವ್ರು ಹುಟ್ಟಿದ ಮನೇಲಿ ಗಾಜನೂರಲ್ಲಿ ಕೂತ್ಕೊಂಡು, ಆ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿ, ಅಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಫ್ಲೂಟ್ ನುಡಿಸಿ, ನಿಮ್ಮ ಆಶೀರ್ವಾದ ಇರಲಿ, ನಾನು ಸಿನಿಮಾ ಜರ್ನಿ ಶುರು ಮಾಡಿದ್ದೀನಿ ಅಂತ ಅಲ್ಲಿಂದ ಆಶೀರ್ವಾದ ತಗೊಂಡು ನಾನು ಸಿನಿಮಾ ಪ್ರಮೋಷನ್ ಈಗ ನಮ್ಮ ಆಡಿಯನ್ಸ್ಗೂ ಸ್ವಲ್ಪ ನುಡ್ಸೋಣ ಕೊಡಿ. ಅದು ಏನಂತೆ, ಥ್ಯಾಂಕ್ ಯು ಬ್ರೋ. ನಮ್ಮ ಹುಡುಗರು ಕೈಯಲ್ಲೇ ಇಟ್ಕೊಂಡಿರ್ತಾರೆ. ನಮ್ಗೆಲ್ಲೋದ್ರೂ ಇದು ಇರಲೇಬೇಕು ಜೊತೆಲಿ. ನಮ್ಮ ರಿಲ್ಯಾಕ್ಸೇಷನ್ನೇ ನಮಗೆ ಅರ್ಧ ಗಂಟೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಫ್ಲೂಟು.
ಥ್ಯಾಂಕ್ ಯು ಅದ್ಭುತ ಕಲೆಗೆ ಥ್ಯಾಂಕ್ ಯು ಈಗ ಸಿನಿಮಾ ಬಗ್ಗೆ ಮಾತಾಡ್ತೇವೆ. ಈ ಸಿನಿಮಾದಲ್ಲಿ ಏನು ಕೊಟ್ಟಿದೆ ಅಂದರೆ ಇತ್ತೀಚಿನ ರಕ್ತ, ಲವ್, ಸೆಕ್ಸು, ಈ ರೀತಿ ನಮ್ಮದ್ರಲ್ಲಿ ಒಂದು ಫೈಟ್ ಇಲ್ಲ, ಒಂದು ತೊಟ್ಟು ರಕ್ತ ಇಲ್ಲ, ಒಂದು ಏಟ್ ಇಲ್ಲ, ಆಯಿತಾ. ಆಮೇಲೆ ಒಂದು ಹೊಲಸು ಪದ ಇಲ್ಲ. ಕಾಮಿಡಿ ಮಾಡಬೇಕು ಅಂತ ಯಾವುದೇ ಡಬಲ್ ಮೀನಿಂಗ್ ಇಲ್ಲ. ಎಲ್ಲ ಆರ್ಗ್ಯಾನಿಕ್. ನಿಮ್ಗೆ ನೋಡ್ತಿದ್ದಂಗೆ ನಗು ಬರುತ್ತೆ, ನಿಮ್ಗೆ ನೋಡ್ತಿದ್ದಂಗೆ ಭಾವನೆಗಳು ಬರುತ್ತೆ. ಒಂದು ಸಿನಿಮಾ ಆಗಿ ಒಂದು ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಯಾವ ಮುಜುಗರನೂ ಇಲ್ಲದೆ. ನಾನೊಂದು ಇಂಟ್ರಾಕ್ಟ್ ಮಾಡ್ತೀನಿ. ಈಗ ಇತ್ತೀಚೆಗೆ ಏನು ಗೊತ್ತಾ, ಈ ರಿಯಾಲಿಟಿ ಶೋಗಳಲ್ಲಿ ನಗಿಸ್ಬೇಕು ಅಂತೇಳಿ ಡಬಲ್ ಮೀನಿಂಗ್ ಮಾತಾಡ್ತಾರೆ ಎಲ್ಲ. ಅಂದರೆ ಜನನೂ ಹಂಗೆ ಕಡಿದಾರೆ, ಡಬಲ್ ಮೀನಿಂಗ್ ಬಂದರೆ ಮಾತ್ರ ನಗು ಅಂತೇಳಿ. ಅದನ್ನು ಮೀಟಿ ಯಾವ ರೀತಿಯಾಗಿ ನೀವು ಆರ್ಗ್ಯಾನಿಕ್ ಆಗಿ ನಗಿಸೋದ್ರಿ ಅಂತ. ಸಿಚುವೇಶನಲ್ ಕಾಮಿಡಿ ಅಂದರೆ ಆ ಸಮಯ ಸಂದರ್ಭ ಅವೇ ವಿಲನ್ನು ಅವೇ ಕಾಮಿಡಿ. ನಾವೇನು ಕತೆ ಕಟ್ಟಿದ್ದೀವಿ ಆ ಕಥೆನೇ ನಿಮಗೆ ನಗಿಸ್ತಾ ಹೋಗುತ್ತೆ. ಅದು ಗ್ರಾಮೀಣ ಸೊಗಡಿನಲ್ಲಿ. ಅದಕ್ಕೇ ಗ್ರಾಮೀಣ ಭಾಗದಲ್ಲಿ ನೀವು ಹೋಗಿ ಬೀದಿಗೊಬ್ಬೊಬ್ಬರು ಕಾಮಿಡಿಯನ್ಗಳಿರ್ತಾರೆ. ಅವ್ರು ಮಾತಾಡಿದ್ರೆ ನಗು ಬರ್ತಾ ಇರುತ್ತೆ, ಅವ್ರೇನೋ ಆ್ಯಕ್ಟಿವಿಟಿ ಮಾಡ್ತಾ ಇರೋ ನಗು ಬರ್ತಾ ಇರುತ್ತೆ. ಅವೆಲ್ಲವನ್ನು ಇದ್ರೊಳಗಡೆ ತುಂಬಿದ್ದೀವಿ ನಾವು. ಎಸ್, ನಮ್ಮ ದಾವಣಗೆರೆ ಜನರಿಗೆ ಹೇಳೋದಾರೆ ಸಿನಿಮಾ ಬಗ್ಗೆ. ಸಿನಿಮಾ ಹಾಡುಗಳು ಬಿಟ್ಟಿದ್ದೀನಿ, ನೀವೆಲ್ಲ ಹಾಡುಗಳು ಕೇಳಿದ್ದೀರಾ. ಉಪ್ಸಾರು ಮುದ್ದೆ ಮಾಡುವಂಥದ್ದು, ಕ್ವಾಣಾಣೆ ನಂದಾಣೆ ವಾಲಾವೋ ಅಂತ ಇಬ್ಬರು ಅಜ್ಜಿಯಂದಿರ ಹತ್ರ ಆಡಿಸಿದೆ, ಸೋಪಾನ ಪದ ಆಡುವಂಥ ಅಜ್ಜಿಯರ ಹತ್ರ. ಅದು ಸೂಪರ್ ಹಿಟ್ ಆಯಿತು. ಮತ್ತು ಹೆಣ್ಣು ನೋಡ್ತಾ ಇರೋರಿಗೆ, ಹೆಣ್ಣು ಸಿಗದೇ ಇರೋರ ಸಮಸ್ಯೆಗಳನ್ನ ಇಟ್ಕೊಂಡು ಒಂದು ತಮಾಷೆ ಆ್ಯಡ್ ಮಾಡಿದ್ದೆ, ನಿಂಗಣ್ಣ ಅಂತ. ಆ ನಿಂಗಣ್ಣನ ಪಾತ್ರ ಎಷ್ಟು ಚೆನ್ನಾಗಿ ಸಿನಿಮಾ ಒಳಗಡೆ ಇದೆ. ಅಜ್ಜಿಯಂದಿರ ಹಾಡು ಮತ್ತು ಬೇರೆ ಬೇರೆ ಹಾಡುಗಳು. ಒಂದು IT ಅವ್ರಿಗೊಂದು ಸಾಂಗ್ ಮಾಡಿದ್ದೀನಿ, ಇಂದು ಶುಕ್ರವಾರ ಶುಭವ ತರುವವರ IT BT ಅವ್ರಿಗೆ ಸಂತಸ ಕೊಡುವವರ ಅಂತ. ಹಿಂಗೆ ಸಾಕಷ್ಟು ಹಾಡುಗಳೆಲ್ಲವೂ ಹಾಡುಗಳು ಅರ್ಧ ನಿಮ್ಮನ್ನು ಕಟ್ಟಾಕುತ್ತೆ ಸಿನಿಮಾನ. ಕಥೆಯಿಂದ ಸಾಹಿತ್ಯ ಎಲ್ಲ ನೀವೇ ಬರ್ತಿದ್ರು? ಇಲ್ಲ, ಸಾಹಿತ್ಯ ಎಲ್ಲ ಟೀಮ್ ವರ್ಕ್ ಮಾಡಿದ್ದೀನಿ. ನಾನು 2 ಸಾಂಗ್ ಬರೆದಿದ್ದೀನಿ. ಇನ್ನು ಸಾಹಿತ್ಯಗಳೆಲ್ಲ ಗೌಸ್ಫೀರ್ ಅಂತ ನೀವು ಕೇಳಿದ್ದೀರಾ? ಗೌಸ್ಫೀರು ಅವರು 2 ಸಾಂಗ್ ಬರೆದಿದ್ದಾರೆ. ಮತ್ತು ಒಬ್ಬ IT ಅವರೇ ಕಿರಣ್ ಅಂತೇಳಿ ಒಂದು ಸಾಂಗ್ ಬರೆದಿದ್ದಾರೆ. ಮತ್ತು ನಿಂಗಣ್ಣ ಅಂತ ಹಾಡು ಅವ್ರು ಬಂದು ಅಂದಾನಿ ಅಂತ ಅವ್ರು 2 ಸಾಂಗ್ ಬರೆದಿದ್ದಾರೆ. ಎಲ್ಲ ಟೀಮ್ ವರ್ಕ್ ಮಾಡಿದ್ದೀವಿ. ಕತೆ ನಾನು ಮತ್ತು ಸುನೀಲ್ ಅಂತ ಆರ್ಕೆಸ್ಟ್ರಾ ಮೈಸೂರು ಅಂತ ಒಂದು ಸಿನಿಮಾ ಬಂದಿದೆ, ಅವರು ನಾನು ಶೇರ್ ಮಾಡಿರುವಂಥ ಕತೆ. ಧನುರ್ಧಾರಿ ಪವನ್ ಅಂತ ಡೈರೆಕ್ಷನ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ 3 ಕತೆಗಳಿರೋದ್ರಿಂದ 3 ಕತೆಗೆ 3 ಕ್ಯಾಮ್ರಾಮ್ಯಾನ್ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ರಿಷಿ ಅಂತ ಕ್ಯಾಮ್ರಾಮ್ಯಾನು, ಮತ್ತು ಇನ್ನಿಬ್ಬರು, ಒಬ್ಬರು ಚೆನ್ನೈಯವರು, ಇನ್ನೊಬ್ಬರು ಬೆಂಗಳೂರವರು. ಏನೇ ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಸಿನಿಮಾಗಳು ಬರಲಿ. ಬರುತ್ತೆ 100%. ಈಗ ಅದ್ಭುತವಾದ ಸಿನಿಮಾ ಬಂದಿದೆ, ನಾನೇ ಹೇಳ್ತಾ ಇದ್ದೀನಿ. ನೋಡಕ್ಕೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ. ಸಂಜೆ ಬರ್ತೀನಿ, ಇಬ್ಬರು ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಣ. ಆಯ್ತು, ಡನ್. ಸಂಜೆ ನೋಡೋಣ. ನೋಡಿ, ನಾನು ಜನಕ್ಕೆ ರಿವ್ಯೂ ಹೇಳ್ತೀನಿ ಸಿನಿಮಾ ಹೇಗಿದೆ ಅಂತ. 100% ಹೇಳಿ. ಓಪನ್ ರಿವ್ಯೂ ಇರುತ್ತೆ, ಮತ್ತೆ ಯಾರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ದಾವಣಗೆರೆ ಜನ ನೀವು ಚೆನ್ನಾಗಿಲ್ಲ ಇವರು ಬರಬೇಡಿ ಅಂತ ಹೇಳಿ. ಎಸ್, ಡನ್. ಸರಿನಾ?